ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಟನ್ ಹೆಡ್ನಿಂದ ಯಾವ ರೀತಿ ಅಡುಗೆ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಬ್ರೈನ್ ಫ್ರೈ ಹಾಗೂ ಲಿವರ್ ಫ್ರೈ ಮಾಡೋದು, ಹಾಗೆ ಸೂಪ್ ಮಾಡೋದು, ಗ್ರೇವಿ ಮಾಡಿ ಹಾಗೂ ಪೆಪ್ಪರ್ ಫ್ರೈ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ 2 kg ಮಟನ್ ಹೆಡನ್ನು ತೊಗೊಂಡಿದ್ದೀನಿ, ಅಂದರೆ ತಲೆ ಮಾಂಸನ ತೊಗೊಂಡಿದ್ದೀನಿ. ಇದನ್ನು ನಾನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಇದನ್ನು ಸಪ್ರೇಟಾಗಿ, ಅಂದರೆ ತುಂಬ ಜಾಸ್ತಿ ಬೋನ್ ಇರೋದನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ನೋಡಿ, ಈಗ ಎಲ್ಲ ಕ್ಲೀನ್ ಮಾಡಿಕೊಂಡು ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ. ಇದನ್ನು ಪೆಪ್ಪರ್ ಫ್ರೈ ಹಾಗೂ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೂ ಇದನ್ನು ನಾನು ಸೂಪ್ ಮಾಡ್ತಾಯಿದ್ದೀನಿ. ಹಾಗೆ ಬ್ರೈನ್ ಫ್ರೈ ಹಾಗೂ ಲಿವರ್ ಮತ್ತು ತಿಲ್ಲಿನ ತೊಗೊಂಡಿದ್ದೀನಿ. ಈ ಎಲ್ಲ ಡಿಶಸ್ಗಳು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ಆಯಿಲನ್ನು ಹಾಕಿ, ಅದು ಸ್ವಲ್ಪ ಬಿಸಿ ಆದಮೇಲೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೂ ಟೊಮ್ಯಾಟೊನ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೊಬೇಕು. ಇದನ್ನು ನಾನು ಸಪ್ರೇಟಾಗಿ ಮಾಡ್ಕೊಳ್ಳುವಾಗ ಈ ಮಾಂಸನ ಅದು ತುಂಬಾ ಮೂಳೆ ಇರೋದನ್ನು ಮಾತ್ರ ಸೂಪ್ಗೆ ಹಾಕಿದ್ದೀನಿ, ಮತ್ತು ಮೂಳೆ ಸ್ವಲ್ಪ ಕಡಿಮೆ ಇರೋದನ್ನು ಮಾತ್ರ ಗ್ರೇವಿಗೆ ಮತ್ತು ಪೆಪ್ಪರ್ ಫ್ರೈಗೆ ನಾನು ತೊಗೊಂಡಿದ್ದೀನಿ. ಈಗ 4-5 ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು. ನಂತರ ಇದಕ್ಕೆ ಗೋಟ್ ಮೀಟ್ನ, ಅಂದರೆ ಕುರಿ ತಲೆ ಮಾಂಸನ ಹಾಕ್ತಾಯಿದ್ದೀನಿ. ಇದು ಒಂದು 4-5 ನಿಮಿಷ ಚೆನ್ನಾಗಿ ಇದನ್ನು ಬಾಡಿಸ್ಕೊಬೇಕು. ನೀರನ್ನು ಹಾಕೋ ಹಾಗಿಲ್ಲ. ಇದಕ್ಕೆ 1-2 ಚಮಚದಷ್ಟು ಧನಿಯಾ ಪುಡಿ ಹಾಗೂ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದು 5-10 ನಿಮಿಷಗಳ ಕಾಲ ಚೆನ್ನಾಗಿ ಬಾಡಿಸ್ಕೊಬೇಕು. ಈಗ ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನ ಹಾಕಬೇಕು, ಯಾಕಂದರೆ ನಾನು ಅಡುಗೆ ಬೇಗ ಆಗಲಿ ಅಂತ ಬಿಸಿ ನೀರನ್ನ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇವಾಗ ಅದನ್ನು ಹಾಕಿಬಿಟ್ಟು ಒಂದು 4-5 ವಿಷಲ್ನ ಬರೆಸ್ಬೇಕು. ಈ ತಲೆ ಮಾಂಸನ ಕ್ಲೀನ್ ಮಾಡಬೇಕಂದ್ರೆ ತುಂಬ ಹುಷಾರಾಗಿ ನೀಟಾಗಿ ಕ್ಲೀನ್ ಮಾಡಬೇಕು. ಅದರಲ್ಲೂ ಕಿವಿ ಭಾಗದ ಹತ್ರ ಮತ್ತು ಮೂಗಿನ ಭಾಗದಲ್ಲಿ ತುಂಬ ಚೆನ್ನಾಗಿ ಕ್ಲೀನ್ ಮಾಡಬೇಕು. ಇವಾಗ ನೆಕ್ಸ್ಟ್ ಬೇಜ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಬೇಜ ಫ್ರೈ ಮಾಡ್ಕೊಳ್ಳೋದಕ್ಕೆ ಮೊದಲು 1 ಚಮಚ ಖಾರದ ಪುಡಿ, ಸ್ವಲ್ಪ ಉಪ್ಪು ಹಾಗೂ ಒಂದು ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು, ಈ ಬೇಜ ಅಥವಾ ಬ್ರೈನ್ ಏನಿದೆ ಅದನ್ನು ಸಣ್ಣಗೆ ಕಟ್ ಮಾಡ್ಕೊಬೇಕು. ಒಂದರಲ್ಲಿ 6 ಭಾಗ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡಾದ್ಮೇಲೆ ಅದನ್ನು ಉಪ್ಪು ಖಾರದಲ್ಲಿ ಚೆನ್ನಾಗಿ ಅದನ್ನು ಡಿಪ್ ಮಾಡಿ ಒಂದು ಪ್ಯಾನ್ನಲ್ಲಿ ಸ್ವಲ್ಪ ಆಯಿಲನ್ನು ಹಾಕಿಬಿಟ್ಟು, ಅದು ಬಿಸಿ ಆದಮೇಲೆ ಈ ಬ್ರೈನನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ಬ್ರೈನ್ ಫ್ರೈ ರೆಡಿಯಾಗಿದೆ. ನೆಕ್ಸ್ಟ್ ಇವಾಗ ನಾವು ಲಿವರ್ ಹಾಗೂ ತಿಲ್ಲಿನ ಹಾಕಿ ಗ್ರೇವಿ ಮಾಡೋಣ. ಅದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲು ಒಂದು ಚಿಕ್ಕ ಕುಕ್ಕರ್ನಲ್ಲಿ ಸ್ವಲ್ಪ ಆಯಿಲನ್ನು ಹಾಕಿ, ಅದಕ್ಕೆ ಸ್ವಲ್ಪ ಈರುಳ್ಳಿ, ಟೊಮ್ಯಾಟೊ ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ, ಸ್ವಲ್ಪ ಅರಿಶಿನ ಹಾಗೂ ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದಕ್ಕೆ ತಿಲ್ಲಿ ಹಾಗೂ ಲಿವರ್ನ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ 1 ಅಥವಾ 1.5 ಸ್ಪೂನಷ್ಟು ಖಾರದ ಪುಡಿನ ಹಾಕಬೇಕು. ಹಾಕಿಬಿಟ್ಟು ಚೆನ್ನಾಗಿ ಅದು ಉಪ್ಪು ಖಾರ ಹಿಡ್ಕೊಳ್ಳೋವರೆಗೂ ಇದನ್ನು ಚೆನ್ನಾಗಿ ಬಾಡಿಸ್ಕೊಬೇಕು. ಆಗ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಒಂದು 2-3 ವಿಷಲ್ ಬರೆಸ್ಬೇಕು. ಈಗ ತಿಲ್ಲಿ ಲಿವರ್ ಗ್ರೇವಿ ರೆಡಿ ಆಗುತ್ತೆ. ಈಗ ತಲೆ ಮಾಂಸ ಚೆನ್ನಾಗಿ ಬೆಂದಿದೆ, 4-5 ವಿಷಲ್ ಬಂದಿದೆ. ಈಗ ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಸೋಸ್ಕೊಂಡು ಸಪ್ರೇಟಾಗಿ ಇಟ್ಕೊಬೇಕು. ನಂತರ ಅದೇ ಕುಕ್ಕರ್ನಲ್ಲಿ ಇವಾಗ ಮೂಳೆಗಳನ್ನು ತೆಗೆದಿರುವಂತಹ ಆ ಒಂದು ಮೂಳೆಗಳಿಂದ ಸೂಪ್ನ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂದರೆ, ಮೊದಲು ಸ್ವಲ್ಪ ಆಯಿಲನ್ನು ಹಾಕಿ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಬೇಕು. ನಂತರ ಈರುಳ್ಳಿ, ಟೊಮ್ಯಾಟೊ, ಹಸಿರು ಮೆಣಸಿನ್ಕಾಯಿ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು. ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಬೇಕು. ಹಾಕಿಬಿಟ್ಟು ನಾವು ಡಿವೈಡ್ ಮಾಡಿರುವಂತಹ ತಲೆ ಮಾಂಸದ ಮೂಳೆಗಳೇನಿದೆ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ಬರೀ ಮೂಳೆಗಳಷ್ಟೇ, ತುಂಬಾ ಮೈಗೆ ಒಳ್ಳೆಯದು. ಇದರಿಂದ ಸೂಪ್ ಮಾಡಿ ಮಕ್ಕಳಿಂದ ಹಿಡಿದು ಇಲ್ಲ ನೀವು ದೊಡ್ಡವ್ರ ತನಕ ಆರಾಮಾಗಿ ಇದನ್ನು ಸೂಪ್ ಜೊತೆ ಇದನ್ನು ಅನ್ನಕ್ಕೂ ತಿನ್ಬೋದು, ಇಡ್ಲಿ ಜೊತೆನೂ ತಿನ್ಬೋದು, ಅಥವಾ ಹಾಗೆ ಕುಡಿದ್ರೂ ಸಹ ತುಂಬಾ ಹೆಲ್ತಿಗೆ ತುಂಬ ಒಳ್ಳೆಯದು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಸ್ವಲ್ಪ ಧನಿಯಾ ಪೌಡರನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಬಾಡಿಸ್ಕೊಬೇಕು ಒಗ್ಗರಣೆಯಲ್ಲೇ. ನಂತರ ಇದಕ್ಕೆ 1 ಲೀಟರಷ್ಟು ನೀರನ್ನು ಹಾಕಿಬಿಟ್ಟು ಒಂದು 5-6 ವಿಷಲ್ನ ಬರೆಸ್ಬೇಕು. ಈಗ ಸೂಪ್ ರೆಡಿ ಆಗೋವರೆಗೂ ನಾವು ಗ್ರೇವಿನ ಮಾಡ್ಕೊಳ್ಳೋಣ. ಮೊದಲಿಗೆ ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಗೂ 1 ಚಮಚದಷ್ಟು ಪೆಪ್ಪರ್ ಪೌಡರ್, ಈರುಳ್ಳಿ, ಟೊಮ್ಯಾಟೊನ ಹಾಕಿಬಿಟ್ಟು ಮಿಕ್ಸಿಯಲ್ಲಿ ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು. ನಂತರ ಒಂದು ಪ್ಯಾನ್ನಲ್ಲಿ ಸ್ವಲ್ಪ ಆಯಿಲನ್ನು ಹಾಕಿ, ಅದು ಬಿಸಿ ಆದಮೇಲೆ ಈ ರುಬ್ಕೊಂಡಿರುವಂತಹ ಮಿಶ್ರಣವನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು 4-5 ನಿಮಿಷ ಚೆನ್ನಾಗಿ ಹುರ್ಕೊಬೇಕು. ಎಣ್ಣೆ ಎಲ್ಲ ಸೈಡಿಗೆ ಬಿಡ್ಕೊಬೇಕು, ಆ ಥರ ಹುರ್ಕೊಬೇಕು. ನಂತರ ಇದಕ್ಕೆ ನಾನು 1 ಚಮಚ ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಎಣ್ಣೆ ಚೆನ್ನಾಗಿ ಬಿಡ್ಕೊತಾ ಇದೆ. ಇವಾಗ ಸೋಸ್ಕೊಂಡಿರುವಂತಹ ಸೂಪ್ ಏನಿದೆ, ತಲೆ ಮಾಂಸದ ಒಂದು ಕಟ್ಟು, ಅದನ್ನು ಇದರಲ್ಲಿ ಹಾಕಬೇಕು. ನೋಡಿ, ಅದು ಸೂಪು ಸಹ ಗಟ್ಟಿಯಾಗೇ ಇದೆ. ಇವಾಗ ಚೆನ್ನಾಗಿ ಹಾಕಿಬಿಟ್ಟು ಒಂದು 4-5 ನಿಮಿಷ ಚೆನ್ನಾಗಿ ಹೆಚ್ಚಿನ ಉರಿಯಲ್ಲಿ ಚೆನ್ನಾಗಿ ಇದನ್ನು ಕುದಿಸ್ಬೇಕು. ನೋಡಿ, ಈಗ ಗ್ರೇವಿನೂ ರೆಡಿಯಾಗಿದೆ.
ಈಗ ತಲೆ ಮಾಂಸದ ಪೆಪ್ಪರ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಮೊದಲು 2 ಹಿಡಿಯಷ್ಟು ಕರಿಬೇವು ಸೊಪ್ಪನ್ನು ತರಿಯಾಗಿ ರುಬ್ಕೊಬೇಕು. ನಂತರ ಒಂದು ಪ್ಯಾನ್ನಲ್ಲಿ ಸ್ವಲ್ಪ ಆಯಿಲನ್ನು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಚೆನ್ನಾಗಿ ಅದು ಬಿಸಿ ಆದಮೇಲೆ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿನ ಉದ್ದಕ್ಕೆ ಕಟ್ ಮಾಡಿಕೊಂಡು ಅದಕ್ಕೆ ಹಾಕಿಬಿಟ್ಟು ಫ್ರೈ ಮಾಡಬೇಕು. ಹಾಗೆ ರುಬ್ಕೊಂಡಿರುವಂತಹ ಕರಿಬೇವನ್ನು ಸಹ ಇದರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು. ಅದು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಂತರ 1.5 ಚಮಚದಷ್ಟು ಇದಕ್ಕೆ ಕರಿಮೆಣಸಿನ ಪೌಡ್ರ್ ಹಾಗೂ ಸ್ವಲ್ಪ ಉಪ್ಪನ್ನು ಸೇರಿಸಬೇಕು. ಹಾಗೆ ಇದಕ್ಕೆ ಬೇಯಿಸ್ಕೊಂಡಿರುವಂತಹ ತಲೆ ಮಾಂಸವನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹಾಗೆ ತುಂಬಾ ಡ್ರೈ ಅಂತ ಅನಿಸಿದರೆ ನಿಮಗೆ ಆ ಸೂಪ್ ಇರುತ್ತಲ್ವ, ಇದನ್ನು ಬೇಯಿಸ್ಕೊಂಡಿರುವಂತಹ ಸೂಪನ್ನ ಹಾಕಿಬಿಟ್ಟು 1 ಸೌಟಷ್ಟು ಹಾಕ್ಬೋದು. 1-2 ನಿಮಿಷ ಬಾಡಿಸ್ಕೊಂಡ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಸ್ಟವ್ ಆಫ್ ಮಾಡಿಬಿಡಿ. ಈಗ ನೆಕ್ಸ್ಟ್ ಸೂಪ್ ರೆಡಿಯಾಗಿದೆ ನೋಡಿ, ಸೂಪು ಸಹ ರೆಡಿಯಾಗಿದೆ. ಈಗ ಈ ಸೂಪ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಲಿಂಬೆಹಣ್ಣು ಹಾಕ್ಬಿಟ್ಟು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಎಲ್ಲ ರೆಡಿಯಾಗಿದೆ. ಈಗ ಇದ್ರ ಜೊತೆಗೆ ಬಿಸಿ ಬಿಸಿ ಇಡ್ಲಿನ ಸಹ ರೆಡಿ ಮಾಡ್ತಾಯಿದ್ದೀನಿ. ಇಡ್ಲಿ ಜೊತೆ ಈ ತಲೆ ಮಾಂಸದ ಗ್ರೇವಿ ಏನಿದೆ, ತಲೆ ಮಾಂಸದ ಗ್ರೇವಿ ಜೊತೆ ಅಥವಾ ಸೂಪ್ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈಗ ಎಲ್ಲ ಡಿಶಸ್ಗಳು ರೆಡಿಯಾಗಿದೆ. ತಲೆ ಮಾಂಸ ಹಾಗೂ ಬ್ರೈನ್ ಫ್ರೈ, ತಿಳಿ ಗ್ರೇವಿ, ಪೆಪ್ಪರ್ ಫ್ರೈ, ಸೂಪ್ ಎಲ್ಲ ರೆಡಿಯಾಗಿದೆ. ಇಡ್ಲಿ ಜೊತೆ ರೈಸ್ ಜೊತೆ ತುಂಬಾ ಚೆನ್ನಾಗಿ ಇದನ್ನು ಸರ್ವ್ ಮಾಡ್ಬೋದು. ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ನಾನು ಮಾಡುವಂತಹ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಆಲ್ ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.